ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆಲ್ಲ ಚಟ್ನಿ ಮಾಡ್ಕೊಳಕ್ಕೂ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡೇನಿ. ಅದ್ರೊಳಗೆ ಸ್ವಲ್ಪ ಪುಟಾಣಿ ಮೆಣಸಿನ್ಕಾಯಿ ಹಾಕಿ ಇದು ಮಾಡ್ಬೇಕಾ. ಈಗ ಇಲ್ಲೇ ಪಡ್ಡೂ ರೆಡಿ ಆಗ್ಯಾವ. ನನ್ನ ಪಡ್ ಮಾಡ್ಕೊಂತ ಸೀರೆದೊಂದು ಹೆಂಗಂತಂದ್ರೆ ತಾಯಿ ಮಗಳ ಬಾಂಧವ್ಯದ ಬಗ್ಗೆ ಒಂದು ಜಸ್ಟ್ ಒಂದು ಶೇರ್ ಮಾಡ್ಕೋತೇನೆ ಅಷ್ಟ. ತಾಯಿಗಳು ಮಕ್ಕಳ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಿರ್ತಾರ ಅನ್ನೋದು ಎಲ್ಲರೂ ಪ್ರೀತಿ ಇಟ್ಟಿರ್ತಾರ, ಸ್ಪೆಷಲ್ ಅಂತಲ್ಲ, ಎಲ್ಲರೂ ಪ್ರೀತಿ ಇಟ್ಟಿರ್ತಾರ. ಒಬ್ಬೊಬ್ಬರ ಪ್ರೀತಿ ಒಂಥರ ಏನಂದ್ರೆ ಬೇರೆ ಬೇರೆ ಥರ ಇರ್ತೈತಿ. ಒಂದು ಸೀರೆ ಒಬ್ಬರಿಗೆ ಅವ್ರ ಮಗಳಿಗೆ ಬೇಕಾಗೈತಿ. ನಾನು ಹಂಗೆ ಎಷ್ಟೊಂದು 1 ಮಂತ್ ಆಯ್ತು ಅವ್ರ ಪಾಪ ಕೇಳಾಕತ್ತ ಕಲರ್ ಕಾಂಬಿನೇಷನ್. ಬಟ್ ಅದು ಹೆಂಗಂತಂದ್ರೆ ಸೋಲ್ಡ್ ಔಟ್ ಆಗಿರ್ತಾವೆ. ಕೆಲವೊಂದು ಕಲರ್ ರೇರ್ ಕಲರ್ ಇರ್ತಾವಲ್ಲ, ಅವು ಸಿಗೋದು ಸ್ವಲ್ಪ ಕಷ್ಟ. ಇವತ್ತಿನ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಹೊಡೆಯೋದ ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ವಿಡಿಯೋ ಹಾಕಕ್ಕೆ ಟೈಮ್ ಸಾಕಾಗಲ್ತ. ಇಲ್ಲಿ ಹೆಂಗಂತಂದ್ರೆ ಒಬ್ಬೊಬ್ಬರ ನನ್ನ ಫಾಲೋವರ್ಸನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಫಾಲೋವರ್ಸನ್ನ ಅವ್ರು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಅದಕ್ಕೆ ಹೇಳಿ ನಾನು. ಬಟ್ ಫಸ್ಟ್ ನನಗೆ ಸಪೋರ್ಟ್ ಸಿಕ್ಕಿದಂದ್ರೆ ಯೂಟ್ಯೂಬಿಂದ. ನನ್ನ ಗುರ್ತು ಹಿಡಿಯೋದಂತಂದ್ರೆ ಯೂಟ್ಯೂಬಿಂದನೇ ಯೂಟ್ಯೂಬರ್ ಅಂತ ಹೇಳಿ ನನ್ನ. ಆದ್ರೆ ಈಗ ನನಗೆ ಹೆಂಗಂತಂದ್ರೆ ಅದ್ರ ಕಡೆ ಸ್ವಲ್ಪ ಏನಂದ ಪ್ರೀತಿ ಕಡಿಮೆ ಆಗೈತಿ. ಈ ಬಿಸ್ನೆಸ್ ಕಡೆ ಅಂತಂದ್ರೆ ಅದನ್ನ ಎರಡು ಈಕ್ವಲ್ ಬರ್ತೈತಿ. ನನಗೆ ಇಲ್ಲಿ ಹಾಕಿದ್ರು ಬರ್ತೈತಿ, ಅಲ್ಲಿ ಸೇಲ್ ಮಾಡಿದ್ರು ಬರ್ತೈತಿ. ಬಟ್ ಇಲ್ಲಿ ಕೆಲವರು ಭಾವನೆಗಳನ್ನ ವ್ಯಕ್ತಪಡಿಸ್ತಾರಲ್ಲ, ಕೆಲವರ ವೈಫ್ಗಂತ ತಗೋತಿರ್ತಾರ, ತಾಯಿಗಂತ ತಗೋತಿರ್ತಾರ, ಅಕ್ಕ ತಂಗಿ ಹಿಂಗೇನೋ ಸ್ಪೆಷಲ್ ಆಗಿ ಹಿಂಗೆ ತಗೋತಿರ್ತಾರ. ಅವಾಗ ಏನ್ ಅನಿಸ್ತೈತಿ ಅಂದ್ರೆ ಖುಷಿ ಆಕೈತಿ. ಕೆಲವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೋಡಿ ಸಿಕ್ಕಾಬಿಟ್ಟು ಖುಷಿ ಅಂತ ಅನಿಸ್ತೈತಿ. ಮನುಷ್ಯತ್ವ ಅನ್ನೋದು ಮನುಷ್ಯರಲ್ಲಿ ಇನ್ನೂ ಹಂಗ ಹೊಡೆದೈತೆ ಅಂತೇಳಿ ಕೆಲವೊಂದು ವ್ಯಕ್ತಿಗಳನ್ನ ನೋಡಿದಾಗ ಅನಿಸ್ತೈತಿ. ಅದು ಒಂದು ಸೀರೆ ಬೇಕಾಗೈತೆ ಅಂತ ಹೇಳಿದ್ನಲ್ಲ, 1 ಮಂತ್ ಆತವ್ರ, 1 ಮಂತಾಗ ಒಂದು 2 ಮಂತ್ ಆತಂತ ಅನಿಸ್ತೈತಿ. ಆ ಕಲರ್ ರೇರ್ ಕಲರ್ ಅದು ಸಿಗ್ತಿಲ್ಲ, ಹೆಂಗಾದ್ರೂ ಮಾಡಿ ರೆಡಿ ಮಾಡಿಸ್ಕೊಡ್ರಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರ. ಅವ್ರ ಮಗಳದ ಮದುವೆ ಇದು ಫೋಟೋಶೂಟಿಗೆಲ್ಲ ವೆಡ್ಡಿಂಗ್ ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸ್ತಾರಲ್ಲ, ಅದಕ್ಕೆಲ್ಲ ನನ್ನ ಹತ್ರ ಸೀರೆ ಪರ್ಚೇಸ್ ಮಾಡ್ಯಾರ. ಮೈಸೂರು ಸೆಮಿ ಕ್ರೇಪ್ ಅತಿ. ಈಗ ಅವ್ರದ್ದು ಮದುವೆಗೆ ಏನು ಮಾಡತ್ತೆ ಗೊತ್ತಿಲ್ಲ ನನಗೆ. ನಾನು ಹಂಗೆ ಭಾಳ ಕೇಳಾಕತ್ರ ಅವ್ರು. 1 ದಿನಕ್ಕೆ 7-8 10 ಸಲ ಫೋನ್ ಮಾಡೋರು ಕೇಳೋರು. ನಾನು ನಿಮ್ಮ ಮಗಳಿಗೆ ಯಾರಿಗೆ ಇದು ಅಂತಾನೆ. ನನ್ನ ಮಗಳಿಗೆ ಅಂತಂದ್ರೆ ವಯಸ್ಸು ಎಷ್ಟ್ರಿ ಅಂತಂದೆ. 18 ಅಂತಂದ್ರವ್ರ. ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ. ಮಕ್ಕಳು ಎಷ್ಟೇ ಹಠ ಮಾಡಿದ್ರು ಏನೇ ಮಾಡಿದ್ರು ಅದನ್ನ ತಂದೆ ತಾಯಿ ಅದಂತವ್ರ ಅವ್ರ ಆಸೆಗಳನ್ನ ಈಡೇರಿಸಕ್ಕ ಎಷ್ಟೊಂದೆಲ್ಲ ಕಷ್ಟಪಡ್ತಾರೆ. ಇದು ಸಣ್ಣ ವಿಷಯ ಇರ್ಬೋದು, ಬಟ್ ಅದ್ರ ಹಿಂದಿರೋ ಪ್ರೀತಿ ಅದು ಹೇಳಕ್ಕೆ ಹೋಗಂಗಿಲ್ಲ, ಅಷ್ಟು ದೊಡ್ಡದು ತಂದೆ ತಾಯಿ ಪ್ರೀತಿ. ಬಟ್ ಈಗಿನ ಜನ್ರೇಷನ್ ಕೆಲವೊಂದು ಮಕ್ಕಳು ಅರ್ಥ ಮಾಡ್ಕೋತಾರೆ, ಕೆಲವೊಂದು ಮಕ್ಕಳುಗಳು ಅರ್ಥ ಮಾಡ್ಕೊಳಂಗಿಲ್ಲ. ವಯಸ್ಸಿಗೆ ಬಂದಿಂದ ನಮ್ಗೆ ಫ್ರೀಡಮ್ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ತಂದೆ ತಾಯಿನ ಅಲ್ಲಗಳೆಯೋದುಂಟು. ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಪ್ರೀತಿನ ಸಿಗಂಗಿಲ್ಲ. ಹೆಂಗಂತಂದ್ರೆ ಚಟಕ್ಕಾಗಿ ಹಡ್ದಿರ್ತಾರೇನೋ ಅನ್ನೋ ಥರ ಇರ್ತಾರೆ. ಆ ಥರ ನಾನು ಹತ್ತಿರದಿಂದ ನೋಡಿ. ನಾನು ಕೆಲವೊಂದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಆಗಿಲ್ಲ. ಭಾಳ ಅಂದ್ರೆ ಭಾಳ ಹತ್ತಿರದಿಂದ ಪ್ರತಿದಿನ ಪ್ರತಿ ಸೆಕೆಂಡು ನೋಡ್ಕೊತ ಬಂದೆ ನಾನು. ಇನ್ನು ಕೆಲವೊಂದು ತಂದೆ ತಾಯಿಗಳು, ನಾನು ಸಹಿತ ಹೆಂಗಂತಂದ್ರೆ ಕಷ್ಟ ಏನಂತ ಗೊತ್ತಿಲ್ದನ್ನ ಬೆಳೆದು ಬಂದವಳ. ಬಟ್ ನಮಗೂ ಖುಷಿ ಅನ್ನಿಸ್ತೈತಿ ನಮ್ಮ ತಂದೆ ತಾಯಿ ಬಗ್ಗೆ. ಬಟ್ ಅವರು ಹೇಳಿ ಅವರ ಒಂದು ಸೀರೆಗಾಗಿ ಅಲ್ಲಿಂದ ಇಲ್ಲಿವರೆಗೂ ಇವಾಗಲೂ ಸಹಿತ ಹೆಂಗಾದ್ರೂ ಮಾಡಿ ರೆಡಿ ಮಾಡಿಸ್ಕೊಡ್ರಿ, ಹೆಂಗಾದ್ರೂ ಮಾಡಿ ಎಲ್ಲಾದ್ರೂ ಕೇಳ್ರಿ, ಅದೊಂದು ಸೀರೆ ನನ್ನ ಮಗಳಿಗೆ ಬೇಕಾ ಅಂತ ಕೇಳ್ತಾರಲ್ಲ. ಅದು ಕೆಲವೊಂಟಾಗ ನನ್ಗೆ ಬೇಜಾರಾಕೈತೆ. ಅಯ್ಯೋ ಬರೀ ಒಂದು ಸೀರೆ ನನ್ನಿಂದ ಅವ್ರಿಗೆ ಅವ್ರ ಮಗಳು ಇಷ್ಟಪಟ್ಟಿರೋದ ನನಗೆ ಕೊಡೋಕ್ಕಾಗಲ್ತಲ್ಲ ಅನ್ನೋ ಬೇಜಾರು ಐತಿ. ಅವ್ರ ಪ್ರೀತಿ ನೋಡೇ ಖುಷಿನೂ ಆಕೈತೆ ನನಗೆ. ಇದರಲ್ಲಿ ಏನು ಸ್ಪೆಷಲ್ ಐತೆ ಅಂತ ಕೆಲವ್ರಿಗೆ ಅನಿಸ್ಬೋದ, ಬಟ್ ನನಗೆ ಅದು ಸ್ಪೆಷಲ್ಲ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಬೆಳೆಯುವಂಥ ಮಕ್ಕಳಿಗೆ ನಾವು ಯಾವ ಥರ ಸಂಸ್ಕಾರ ಪ್ರೀತಿ ಕೊಡ್ತೇವಿ, ಅವ್ರ ಮ್ಯಾಗ ನಾವು ಎಷ್ಟು ಪ್ರೀತಿನ ಇಟ್ಕೊಂಡಿರ್ತೇವಿ, ಅವ್ರ ನಮ್ಮನ್ನ ಹೆಂಗೆ ಇದನ್ನು ಟ್ರೀಟ್ ಮಾಡ್ತಾರ ಅನ್ನೋದು ಭಾಳ ಮುಖ್ಯ ಆಕೈತಿ. ಏನಂತಾರೆ ಏತ ರಾಜ ತತ ಪ್ರಜೆ ಅಂತಾರಲ್ಲ, ಆ ಮನೆಯ ವಾತಾವರಣ ಹೆಂಗಿರ್ತೈತಿ ಹಂಗೆ ಮಕ್ಕಳ ಬೆಳವಣಿಗೆ ಹಾಕಿರ್ತೈತಿ, ಹಂಗೆ ಮಕ್ಕಳ ಸಂಸ್ಕಾರ ಸಂಸ್ಕೃತಿ ಬೆಳೆದಿರ್ತೈತಿ. ಈಗೆಲ್ಲ ಹೆಂಗಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾಟಕ ಮಾಡೋದು ಜಾಸ್ತಿ ಆಗಿಬಿಟ್ಟೈತಿ. ನಿಜವಾದ ಪ್ರೀತಿ ಸಿಗೋದು ಕಡಿಮೆ ಆಗೈತಿ. ಅದಷ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಈಗ ಮೊದಲಿನ ಜನ್ರೇಷನ್ದವ್ರು ಹೆಂಗಂತಂದ್ರೆ ಉಣ್ಣಾಕ ತಿನ್ನಾಕ ಅಷ್ಟಿದ್ರೆ ಸಾಕು.
ಒಳ್ಳೆ ಎಜುಕೇಶನ್ ಕೊಡಿಸ್ತಿರ್ಕಿಲ್ಲ, ಭಾಳ ತಲೆ ಕೆಡಿಸ್ಕೊತಿರ್ಕಿಲ್ಲ. ಆದರೆ ಈಗ ಹಂಗೆಲ್ಲ ಎಲ್ಲ ಕಾಲ ಬದಲಾದಂಗೆ ಸ್ವಲ್ಪ ತಾಯಿಂದ್ರೂ ಬದಲಾಗತ್ತಾರ, ಮಕ್ಕಳುಗಳನ್ನೂ ಸಹಿತ ಬದಲಾಗತ್ತಾರ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತೈತಂತ ಹೇಳಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನನಗೆ. ಈಗ ಎಲ್ಲಾದ್ರೂ ಹೋದಾಗ ಮಾಡಿದಾಗ ಕೆಲವ್ರು ಕೇಳ್ತಿರ್ತಿರಲ್ಲ ಹಿಂಗೆ ಮಕ್ಕಳ ಬಗ್ಗೆ ಐತಿ, ಕೆಲವ್ರ ನಾನು ಏನೋ ತೊಗೊಂಡ್ರು ಹಾಕೊಂಡ್ರು ಮಕ್ಕಳ ಬಗ್ಗೆ ಚಿಂತೆ ಮಾಡಂಗಿಲ್ಲ ಅಂತೇಳಿ. ಬಟ್ ಇರ್ದೈತಿ, ಅದನ್ನು ಪ್ರತಿದಿನನೂ ತೋರಿಸ್ಕೊಳಕ್ಕೆ ಆಗಂಗಿಲ್ಲ. ಆ ಥರ ನಮ್ಮಿಂದ ಆಗಲಿಲ್ಲ ಅಂದ್ರೆ ಅದು ನಮ್ಮ ಲೈಫಲ್ಲಿ ಇಲ್ಲ ಅಂತಂದಿಂದ ಬೇರೆಯವ್ರ ಮಕ್ಕಳನ್ನ ಪ್ರೀತಿ ಮಾಡೋದನ್ನು ನೋಡಿ ನಾನು ಖುಷಿ ಪಡ್ತೇನೆ. ಪ್ರೆಸೆಂಟ್ ಯಾವಾಗಲೂ ಇರೋದು ಹಿಂಗೆ, ನಾನು ಮುಂದೇನೂ ಸಹಿತ ಹಂಗೆ ಇರ್ತೀನಿ. ಬಟ್ ಇವತ್ತಲ್ಲ ನಾಳೆ ನನ್ನ ಲೈಫಲ್ಲೂ ಸ್ಪೆಷಲ್ ಮೊಮೆಂಟ್ ಬಂದೇ ಬರ್ತೈತೆ ಅನ್ನೋ ನಂಬಿಕೆ ನನಗೈತಿ. ಒಳ್ಳೇದಾಗಲಿ ಅಂತ ಬಯಸೋರು ಮನೆಯವ್ರು ಯಾರೂ ಇಲ್ಲ, ಕೆಟ್ಟದಾಗಲಿ ಅಂತ ಬಯಸೋರು ಮನೆಯವ್ರು ಅದಾರ, ಹತ್ತಿರದವ್ರು ಅದಾರ, ರಕ್ತ ಸಂಬಂಧಿಗಳನ್ನ ಅದಾರ. ಒಳ್ಳೇದಾಗಲಿ ಅಂತ ಬಯಸೋರು ಯಾವುದೇ ರೀತಿ ಸಂಬಂಧ ಇಲ್ಲದ ಇರೋರು ನೀವುಗಳದಿರಿ. ಹಾಗಾಗಿ ನಿಮ್ಮ ಬ್ಲೆಸ್ ಅದ ಏನಂತಾರ ದೇವ್ರ ಆಶೀರ್ವಾದ ಖಂಡಿತ ಸಿಕ್ಕೈತಿ. ಸದ್ಯಕ್ಕೆ ನಮ್ಮ ಮನೆಯವ್ರಿಗೆ ಒಂದು ಹಿಟ್ಟಿತ್ತಿದ್ದ, ಮನೆ ಹಿಟ್ಟು ಮಾಡಿದ್ದ. ಹಾಗಾಗಿ ಸ್ಪೆಷಲ್ ಪಡ್ಡು ಮಾಡಾಕತ್ತೀನಿ ನಮ್ಮ ಮನೆಯವ್ರಿಗೋಸ್ಕರ. ಸ್ವಲ್ಪ ಚಟ್ನಿ ಮಾಡಿ ಅವ್ರಿಗಷ್ಟು ಇಟ್ಟರಾಗಂತೇಳಿ. ಅವ್ರಿಗೆ ಪಡ್ಡು ಇಷ್ಟ ಹಾಕವು, ಇಡ್ಲಿ ದೋಸೆ ಇಷ್ಟ ಆಗಂಗಿಲ್ಲ. ಹಿಟ್ಟು ಸೇಮ್ ಇರ್ತೈತಿ ಆದರೆ ಇಡ್ಲಿ ದೋಸೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ಅಂತ ಪಡ್ಡು ಮಾಡಾಕತ್ತೀನಿ. ಆತು ಒಂದು 12 ಪಡ್ಡು ಅದು, ಒಂದು 12 ಪಡ್ಡು ಅದು. ಈಗ ನನಗೆ ಏನಾದರೂ ಇದು ಚಟ್ನಿ ಮಾಡ್ತೇನಲ್ಲ, ಬಟ್ ಮಾತು ಜಾಸ್ತಿ ಆಕೈತಿ, ಕಂಟೆಂಟ್ ಇರೋಂಗಿಲ್ಲ ಅನ್ನೋರಿಗೆ ನಾನು ಏನು ಹೇಳೋಕ್ಕಾಗಂಗಿಲ್ಲ. ಇಷ್ಟ ಆದ್ರೆ ನೋಡ್ರಿ, ಇಷ್ಟ ಆಗದೆ ಇದ್ರೆ ಸ್ಕಿಪ್ ಮಾಡಿರಿ. ಯಾಕೆಂದ್ರೆ ನಿಮ್ಮಿಂದ ನಾನಂತ ಅನ್ಕೋತೇನೆ. ನಾನು ಇದು ಚಟ್ನಿ ಮಾಡಿ ಸಣ್ಣ ಉಂಡಿ ರವೆ ಬರ್ತೈತಲ್ಲ ಅದ್ರದ್ದು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟಿನ ಜೊತೆ ಚಟ್ನಿ ಹಾಕೊಂಡು ತಿಂದ್ರೆ ಸಖತ್ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸ್ತೈತಿ. ಕೆಲವೊಂದು ಕಡೆ ನಾವು ಔಟ್ಸೈಡ್ ಹೋದಾಗ ಉಪ್ಪಿಟ್ಟಿನ ಜೊತೆ ಚಟ್ನಿನೂ ಕೊಟ್ಟಿರ್ತಾರೆ, ಕಾಯಿ ಚಟ್ನಿನೂ ಕೊಟ್ಟಿರ್ತಾರೆ, ಟೇಸ್ಟ್ ಅಂತ ಅನಿಸ್ತೈತಿ. ಹಂಗಾಗಿ ನಾನು ಇವತ್ತು ಯಾಕಂದ್ರೆ ಅವ್ರು ಪಡ್ಡಕ್ಕವ, ನನಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋಬೇಕಂತ ಅನ್ಕೊಂಡೀನಿ. ಹಾಗಾಗಿ ಚಟ್ನಿ ಸ್ವಲ್ಪ ಜಾಸ್ತಿ ಮಾಡಾಕತ್ತೀನಿ. ನೋಡೋಣಂತ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆ ಲಾಕಾಯ್ತಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡ ರಂಧ್ರಕ್ಕೆ ಹೋಗ್ಬೇಕಾ. ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಏನಾದರೂ ಬರ್ಬೋದು ಅಥವಾ ಹಾಕಕ್ಕೆ ಟ್ರೈ ಮಾಡ್ತೀನಿ. ಗದಗದ ಜಾತ್ರೆ ಐತಿ ನೋಡ್ರಿ, ಗದಗದ ಜಾತ್ರೆಗೆ 100 ಸೀರೆ ಬುಕ್ ಮಾಡ್ಯಾರ. ಟಮ್ ಚೆಕ್ಸ್ ರಾಣಿ ಕಲರ್, ಇದು ತಾರಾ ಮೇಡಮ್ ಅವರು ವೇರ್ ಮಾಡಿದ್ರು ನೋಡಿ, ಸೇಮ್ ಕಲರ್ ಸೇಮ್ ಕ್ವಾಲಿಟಿ ಸೇಮ್ ಸೀರೆ, 100 ಸೀರೆ ಬುಕ್ ಮಾಡ್ಯಾರ. ಇವತ್ತು ಟ್ರೈ ಮಾಡ್ಬೇಕು, ಇವತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿ ಕಳ್ಸಾಕಂತ ಹೇಳಿ. ಹಾಗಾಗಿ ರಂಧ್ರಕ್ಕೆ ಹೊಂಟೇವಿ ನಾನು ನಮ್ಮ ಮನೆಯವರ. ವಿಡಿಯೋನ ಹೋದ್ವಿ ಅಂದ್ರೆ ಖಂಡಿತ ಶೇರ್ ಮಾಡ್ಕೋತೇವಿ. ಬಟ್ ನಾವು ಮೊದಲು ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಆಮೇಲೆಲ್ಲ ಫ್ಲಾಪ್ ಆಕೈತೆ. ಯಾಕಂದ್ರೆ ಲೈಫಲ್ಲೆಲ್ಲ ನಡೆದಿರೋದ ಅನ್ಕೊಂಡಂಗೆ ಯಾವುದೂ ನಡೆದಿಲ್ಲ. ಆ ಭಗವಂತ ಏನು ಪ್ರತಿಯೊಂದು ಸೆಕೆಂಡನ್ನು ಕೊಡ್ತಾನಲ್ಲ, ಅದು ಖುಷಿಯಿಂದ ನಡೆಯಾಗತೈತಿ. ಎಷ್ಟು ಸಾಕಂತ ಅನ್ಕೋತೇನೆ ನಾನು. ನಮ್ಮ ಲೆಕ್ಕಾಚಾರದ ಮುಂದೆ ಆ ಭಗವಂತನ ಲೆಕ್ಕಾಚಾರ ಬೇರೆನೂ ಇರ್ತೈತಂತ, ಅದಕ್ಕೆ ನೋಡೋಣಂತ. ಅದಕ್ಕೆ ಅಡ್ವಾನ್ಸ್ ಗೋವಾಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ, ಹೊನ್ನಾವರ ಹೋಗ್ಬೇಕಂತ ಅನ್ಕೊಂಡ್ವಿ, ಮತ್ತು ಮೈಸೂರು ಹೋಗ್ಬೇಕಂತ ಅನ್ಕೊಂಡ್ವಿ. ಎಲ್ಲ ಕ್ಯಾನ್ಸಲ್ ಅದು, ಲಾಸ್ಟ್ ಮೊಮೆಂಟಲ್ಲಿ ಎಲ್ಲ ಕ್ಯಾನ್ಸಲ್ ಅದು. ಮತ್ತು ಆನ್ಲೈನಲ್ಲಿ ನಾನು ರೀಸನಬಲ್ ರೇಟಲ್ಲಿ ಮೀಶೋದಲ್ಲಿ ಕೆಲವೊಂದಿಷ್ಟು ನನಗೆ ಮತ್ತು ನಮ್ಮ ದೇವಿಗೆ ಡ್ರೆಸ್ ಎಲ್ಲ ತರಿಸಿದ್ವಿ, ಹಾಕೊಂಡೆಲ್ಲ ವೇರ್ ಮಾಡಿದ್ರೆ ಹೋದಾಗ ಹಾಕೊಂಡು ಎಂಜಾಯ್ ಮಾಡಿದ್ರೆ ಆತಂತೇಳಿ ಡ್ರೆಸ್ನೂ ಹಂಗೆ ಕುಂತು ನಾವು ಇಲ್ಲೇ ಕುಂತೀವಿ. ಎಲ್ಲ ಕ್ಯಾನ್ಸಲ್ ಆಯ್ತು. ಇನ್ನು ಮತ್ತು ಅದಕ್ಕೋಸ್ಕರ ಅಂತ ಪ್ಲ್ಯಾನ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ದುಡ್ಡಿನ ಸಮಸ್ಯೆನೂ ಆಯ್ತು ನಮ್ಗೆ. ಹಾಗಾಗಿ ಕೈ ಖಾಲಿ ಆದಿಂದ ಸಾಲ ಮಾಡಿ ಹೋಗೋದ ಏನು ಅಷ್ಟೊಂದು ಸರಿ ಇರಂಗಿಲ್ಲಲ್ಲ. ಹಾಗಾಗಿ ಬ್ಯಾಡ್ ಅಂತೇಳಿ, ಯಾಕಂದ್ರೆ ಅಷ್ಟು ಪೂರ್ತಿ ಮನಸ್ಪೂರ್ವಕವಾಗಿ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ ನನ್ನ ಪ್ರಕಾರ. ಯಾವುದೆಲ್ಲೋ ದುಡ್ಡಿಸ್ಕೊಂಡು ಹೋಗೋದು, ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಎಫರ್ಟ್ ಹಾಕಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಎಂಜಾಯ್ ಮಾಡೋಕೆ ಹೋದ್ರೆ ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಕೆಲವೊಬ್ಬರ ಮಾತುಗಳಲ್ಲಿ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಲೈಫಲ್ಲಿ ಯಾವಾಗಲೂ ಖುಷಿಯಾಗಿರ್ತೀವಿ. ಮೊನ್ನೆ ಇದು ನಮ್ಮದು ಬೋರ್ವೆಲ್ದು ವಿಡಿಯೋ ಹಾಕಿದ್ನಲ್ಲ, ವೇಸ್ಟ್ ವಿಡಿಯೋ ಅಂತಂದು ಕಮೆಂಟ್ ಹಾಕಿರ್ತಾರೆ. ಅವ್ರವ್ರ ಒಪಿನಿಯನ್ ತಿಳಿಸಿರ್ತಾರೆ. ಬಟ್ ಅದಕ್ಕೆ ನಾವು ಕೆಲವೊಂದ್ಸಲ ಏನಕ್ಕೆ ರಿಯಾಕ್ಟ್ ಮಾಡಬೇಕಾಗೈತೆ. ಯಾಕಂತಂದ್ರೆ ದೇಶದಲ್ಲಿ ಪ್ರತಿಯೊಬ್ಬರು ಬದುಕೋದು ಅಂದ್ರೆ ರೈತರಿಂದ ಬದುಕ್ತಾರಂತೂ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಯಾವುದೇ ಒಂದು ಏನಾದರೂ ಇರಲಿಲ್ಲ ಅಂತಂದ್ರೆ ಜೀವನ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ
ಜಾಸ್ತಿ ಇಂಪಾರ್ಟೆಂಟ್ ಅಂತಂದ್ರೆ ಅನ್ನದಾತ ಅಂತ ಕರೆಸ್ಗಳು ರೈತರ ಅಂತ. ಯಾಕಂದ್ರೆ ಬೋರ್ವೆಲ್ ಕೊಡ್ಸಿದ್ರೆ ನೀರು ಬಿದ್ರೆ ನಾವು ಏನಾದರೂ ಇಡೀ ದೇಶಕ್ಕೆ ನಾವು ಹಾಕ್ತೇವಂತ ನಾವು ಒಬ್ಬರೇ ಹಾಕ್ತೇವಂತಲ್ಲ, ಒಂದು ಅಗಳು ಸಹಿತ ನಮ್ದು ಅದ್ರಲ್ಲಿ ಸೇರಿದ್ರೂ ದೇಶಕ್ಕೆ ಹಾಕ್ದಂಗಲ್ಲ ನಾವು. ಹಾಗಾಗಿ ನಮ್ಮದು ಸ್ವಲ್ಪ ಹೊಲ ಐತಿ, ನಾವು ಅದ್ರಲ್ಲಿ ಬೆಳಿತೀವಿ, ಅದನ್ನ ಮಾರಾಟ ಮಾಡ್ತೀವಿ, ಅದರಿಂದ ಎಷ್ಟೋ ಜನರ ಹೊಟ್ಟೆ ತುಂಬತೈತಿ. ಬಟ್ ಕಮೆಂಟ್ ಹಾಕ್ಬೇಕಾದ್ರೆ ಒಂದು ಲಾಜಿಕ್ ಅಂತ ಇರ್ಬೇಕು. ಲಾಜಿಕ್ ಎಲ್ಲ ಕಮೆಂಟ್ ಹಾಕ್ತೇನೆ, ನಾನು ಏನು ಮಾಡೋಕೆ ಹಂಗಿಲ್ಲ. ಮತ್ತು ನೆಕ್ಸ್ಟ್ ಆಮ್ಯಾಗ ಸಿಗ್ತೇನೆ ರೀ, ಎಲ್ಲ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿನೂ ಮಜ್ಜಿಗೆ ಕಡಿಬೇಕು. ನಮ್ಮ ಮನೆಯವ್ರು ಹೊರಗೇನೋ ಕೆಲಸ ಮಾಡಾಕತ್ತಾರ. ನಿನ್ನೆ ಒಂದಿಟ್ಟು ಮಳೆ ಆಗೈತಿ, ಇನ್ನೊಂದು ಫೋನೇ ನಮ್ಮ ದೇವಿ ವಿಡಿಯೋ ಮಾಡ್ಯಾಳ, ಅದನ್ನ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವರ್ಷದ ಮೊದಲನೇ ಮಳೆ ಯುಗಾದಿ ಟೈಮೆಲ್ಲ ಆಗೈತಿ, ಫುಲ್ ಖುಷಿ ನಮ್ಗಂದ್ರೂ. ಆದರೆ ನಮ್ಗೆ ಎಷ್ಟು ಮಳೆ ಆದ್ರೂ ಕಡಿಮೆ ಆದರೆ ಕೆಲವೊಂದು ಕಡೆ ಮಳೆ ಆಗಬಾರ್ದು. ಗೋಧಿ ಜೋಳ ಇವೆಲ್ಲ ರಾಶಿ ಮಾಡಕತ್ತಾರ, ಹಂಗಾದ್ರೆ ಲಕ್ಷಣ ಬಿಡ್ತೈತಿಲ್ಲ, ಜಿಗಿ ಆಡ್ಬಿಡ್ತಾವ ಗೋಧಿ ಜೋಳದತ್ತಿ, ಇಲ್ಲ ಮೊಳೆ ಕೊಡಕ್ಕೆ ಶುರು ಆಕ್ಕಾವ. ಹಾಗಾಗಿ ಕೆಲವೊಂದು ಕಡೆ ಆಗಬೇಕು, ಕೆಲವೊಂದು ಕಡೆ ಬೇಕಂದೇಲಿ ಆಗಬೇಕು, ಬೇಡಂದೇಲಿ ಆಗಬಾರ್ದು. ಬಟ್ ಅದು ಮಳೆಗೆ ನಮ್ಮ ಕೈಯಾಗಿ ನಾವೆಲ್ಲ ಹಾಗಾಗಿ ಅದು ಏನು ಎಲ್ಲ ಕಡೆಯಿಂದ ಎಲ್ಲ ತಾಳೆ ಮಾಡಿ ನೋಡಿದ್ರೂ ಲಾಸ್ ಆಗೋದಂತ ನಮ್ಗೆ, ಅಂದ್ರೆ ರೈತರಿಗೆ ಮಾತ್ರ, ಬೇರೆ ಯಾರಿಗೂ ಲಾಸ್ ಆಗಂಗಿಲ್ಲ. ಕಾಲಕ್ಕೆ ಮಳೆ ಆಗಂಗಿಲ್ಲ, ಬೆಳೆ ಬಂದಾಗ ರೇಟ್ ಇರೋಂಗಿಲ್ಲ, ಬೆಳೆ ಬಂದಾಗ ಮಳೆ ಆಕೈತಿ, ಬೇಕಂದ್ರೆ ಮಳೆ ಇರೋಂಗಿಲ್ಲ, ಹಿಂಗೆಲ್ಲ ಆಗಿ ಲಕ್ಷಣ ಆಕಿರುತ್ತೆ. ನಮ್ಗನ ಹೊಡ್ತಾ ಬೀಳೋದು, ಬೇರೆ ಯಾರಿಗೂ ಹೊಡ್ತಾ ಬೀಳಂಗಿಲ್ಲ. ಆದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ಧೈರ್ಯ ಕಳ್ಕೊಳ್ಳಾರ್ದನೂ ಬೆಳಿತಿರ್ತೇವೆ. ಯಾಕಂದ್ರೆ ನಮ್ಮ ಜೀವನ ಅದರಿಂದನ ನಡೀತಿರ್ತೈತಿ, ಅದು ನಮ್ದು ಏನಂತ ಪ್ರಪಂಚ ಅಂದ್ಕೊಂಡು ನಾವು ಬದುಕ್ತಿರ್ತೇವೆ. ಆಮ್ಯಾಗ ಸಿಗ್ತೇನೆ ರೀ, ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೇನೆ ಅಂದ್ರೆ ಅಂದ್ರಿಗೆ ಹೋಗೋದು ಬರೋದು ಐತಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ಇಲ್ಲಿ ನಮ್ಮ ಊರಿಗೆ ಮಳೆ ಆಗಿಲ್ಲ ನೋಡ್ರಿ, ಇಲ್ಲಿ ಆಗೈತೆ ಒಂದು ಈಟ್. ಇಲ್ಲಿ ಅಂದ್ರೆ ಸಿಕ್ಕಾಪಡಿ ಮಳೆ. ಕಬ್ಬು ನೋಡ್ರಿ ಹೆಂಗೆ ಮಲ್ಕೊಂಡೈತಿ ಗಾಳಿಗೆ. ಈ ಕಬ್ಬು ಮನಗಂಡು ಬಂತಲ್ಲ, ಇದು ಮಳೆ ಜಗ್ಗೈತ್ರಿ ಇಲ್ಲಿ ಮಳೆ. ಮತ್ತೆ ಇಲ್ಲೆಟ್ ಕಡಿಮೆ ಇಲ್ಲಿ ಅಲ್ಲಂದ್ರೆ ಜಗ್ಗಿ. ಎಲ್ಲ ಕಡೆ ಆನೆ ಕಲಿತಾರೆ, ನಮ್ಮ ಕಡೆ ಇಲ್ಲ. ಇಲ್ಲಿ ನೋಡ್ರಿ ನಾವು ಸೀರೆನ ಪ್ಯಾಕ್ ಮಾಡಿ ಕಳ್ಸೋದೈತೆ ಅಂತ ಹೇಳಿದ್ನಲ್ಲ. 100 ಸೀರೆ ರೆಡಿ ಆಗ್ಯಾವ. ಮತ್ತು ಇವು ಕನಸು ಸೀರೆ ನೋಡ್ರಿ, ಇದರಲ್ಲಿ ನಾನು ಸಹಿತ ಒಂದು ತೊಗೊಂಡೆ 3-4 ವರ್ಷದ ಹಿಂದ್ಗಡೆ. ರನ್ನಿಂಗ್ ಬ್ಲೌಸ್ ಬರ್ತೈತಿ, ಬೇಕಿದ್ರೆ ಹಿಂಗೆ ಬ್ಲೌಸ್ ಪೀಸ್ನು ಕಳಿಸ್ತೇವೆ. ಹೊಸ್ದಾಗ ಯಾರಾದರೂ ಬಿಸ್ನೆಸ್ ಮಾಡ್ತೇವೆ ಅನ್ಕೊಳ್ಳೋರಿದ್ರೆ ನಮ್ಗೆ ಸಪೋರ್ಟ್ ಮಾಡಿರಿ ಅಂದ್ರೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರ್ತೈತಿ ನಿಮ್ಗೆ. ಹೊಸದಾಗಿ ಇನ್ನು ಮುಂದೆ ಶುರು ಮಾಡ್ಬೇಕಾ ಹೆಂಗೆ ಏನಂತಂದ್ರೆ ಏನಿಲ್ಲ, ನೀವು ಬೇಕಿದ್ರೆ ನಿಮ್ಮ ಕಸ್ಟಮರ್ ಅಡ್ರೆಸ್ ಕಳಿಸಿದ್ರಂದ್ರೆ ನಿಮ್ಮ ಹೆಸರಿನ ಮ್ಯಾಗನ 1 ಸೀರೆನೂ ಕಳಿಸ್ತೇವೆ, 10 ಸೀರೆನೂ ಕಳಿಸ್ತೇವೆ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೇವೆ. ಕನಸು ಸೀರೆ ನೋಡ್ರಿ, ಈ ಸಿಂಗಲ್ ಇಲ್ಲಿ ಬಾಟಲ್ ಗ್ರೀನ್ ಐತಿ. ಬಾಟಲ್ ಗ್ರೀನ್ ಮತ್ತು ಮರೂನ್ ಬಾರ್ಡರಲ್ಲಿ 60 ಪೀಸ್ ಅವೈಲೇಬಲ್ ಅದ ಸದ್ಯಕ್ಕೆ. ಮತ್ತು ಇದರಲ್ಲಿ ಸಹಿತ ಅವೈಲೇಬಲ್ ಅದಾವ. ಕಲರ್ಸ್ ಆಪ್ಷನ್ ಭಾಳಷ್ಟು ಅದಾವ. ಇವು ಸಿಗ್ತಾವೆ, ಎಲ್ಲ ಥರನೂ ಸಿಗ್ತಾವೆ. ಒಂದೆರಡು ತೋರಿಸ್ತೇನೆ, ನಾನು ನೋಡ್ಕೊಂಬರ್ರಿ. ಇವು ಬ್ಲೌಸ್ ಪೀಸ್ ನೋಡ್ರಿ, ನೀವು ಇಳಕಲ್ ಬ್ಲೌಸ್ ಪೀಸ್ ಫುಲ್ ಟ್ರೆಂಡಲ್ಲಿರುವಂಥ ಕಲರ್ಸ್ ಇವೆಲ್ಲನೂ ಇಲ್ಲೆಲ್ಲ ತೋರ್ಸಾಗುತ್ತೆ ನೋಡ್ರಿ. ಎಲ್ಲ ಇಳಕಲ್ ಸೀರೆ ಎಲ್ಲ ಕಲೆಕ್ಷನ್ನು ನಮ್ಮ ಹತ್ರ ಸಿಗ್ತಾವ. ಇದು ಇಕ್ಕತ್ತು ಡಿಸೈನ್ ನೋಡ್ರಿ, ಇಕ್ಕತ್ತು ಡಿಸೈನ್ದು. ಇವು ಸೆಮಿ ಸಿಲ್ಕ್ ಇರ್ತಾವೆ, ರೇಟ್ ಜಾಸ್ತಿ ಇರ್ತೈತಿ. ನಿಮ್ಗೆ ಬೇಕಂದ್ರೆ ನೀವು ಆರಾಮ್ಸೆ ತೊಗೋಬಹುದು. ಒಂದೇ ವಿಡಿಯೋದಲ್ಲಿ ಎಲ್ಲ ಕಲರ್ಸ್ನು ತೋರಿಸ್ಬಿಡ್ತೇನೆ ನಾನು ನಿಮ್ಗೆ. ಕಲರ್ ಕಾಂಬಿನೇಷನ್ ಮಸ್ತ್ ಅದಾವ. ಕ್ವಾಂಟಿಟಿ ಎಷ್ಟೇ ಬೇಕಿದ್ರು ಕಳಿಸ್ತೇವೆ. ಇಲ್ಲಿದೆ ನೋಡ್ರಿ, ಕ್ವಾಂಟಿಟಿ ಇಲ್ಲಿ ಅದಾವ. ಇಲ್ಲಿ ಕೆಳಗಿಲ್ಲೆಲ್ಲ ನೋಡ್ಕೋಬಹುದು ನೀವು. ಮತ್ತು ಈ ಕಡೆ ನೋಡ್ರಿ, ಇದು ಫುಲ್ ಟ್ರೆಂಡಲ್ಲಿ ಇರೋ ಇದು ನೋಡ್ರಿ ಸೀರೆ ನೋಡ್ರಿ. ಆನ್ಲೈನ್ ಮತ್ತು ಆಫ್ಲೈನ್, ಆನ್ಲೈನಲ್ಲೂ ಟ್ರೆಂಡಲ್ಲಿ ಐತಿ, ಆಫ್ಲೈನಲ್ಲೂ ಟ್ರೆಂಡಲ್ಲಿ ಐತಿ. ಕಲರ್ಸ್ ಆಪ್ಷನ್ ಜಾಸ್ತಿನ ಅದಾವ ಇದ್ರೊಳಗೆ. ಹೊಸ ಕಲರ್ಸ್ನ ರೆಡಿ ಮಾಡ್ಸೇವಿ.
ಇದು ರಾಮಾ ಗ್ರೀನ್ ನೋಡ್ರಿ, ರಾಮಾ ಗ್ರೀನ್. ಬ್ಲೌಸ್ ಪ್ಲೇನಲ್ಲಿ ಬರ್ತೈತಿ, ಪ್ಯೂರ್ ಮಸ್ರಾಯ್ ಕಾಟನ್, ಹಾಫ್ ಆ್ಯಂಡ್ ಹಾಫ್ ಸೀರೆ, ಹಾಫ್ ಆ್ಯಂಡ್ ಹಾಫ್ ಸೀರೆ ನೋಡ್ರಿ. ಬ್ಲೌಸ್ ನಿಮ್ಗೆ ಇದು ಬೇಕಂದ್ರೆ ಇದನ್ನ ಕಳಿಸ್ತೀವಿ, ಇದು ಬೇಕಂದ್ರೆ ಇದನ್ನ ಕಳಿಸ್ತೀವಿ. 1 ಮೀಟರ್ ಇರ್ತಾವೆ ಬ್ಲೌಸ್, ಒಂದು ಬ್ಲೌಸ್ ಪೀಸ್ ಬರ್ತೈತಿ. ಮತ್ತು ನಿಮ್ಗೆ 2 ಬ್ಲೌಸ್ ಪೀಸ್ ಬೇಕಾ, ಇದನ್ನೊಮ್ಮೆ ವೇರ್ ಮಾಡಕ್ಕೆ, ಇದನ್ನೊಮ್ಮೆ ವೇರ್ ಮಾಡಕ್ಕೆ ಬೇಕಂತಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಕೈತಿ. ಬೆಸ್ಟ್ ರೀಸನಬಲ್ ಹೋಲ್ಸೇಲ್ ರೇಟಲ್ಲೂ ನಾವು ಇಳಕಲ್ ಸೀರೆನ ನಿಮ್ಗೆಲ್ಲರಿಗೆ ಸಪ್ಲೈ ಮಾಡ್ತೇವೆ. ಸಿಲ್ಕ್ ಸಾರಿ ನೋಡ್ರಿ, ಇಳಕಲ್ ಸೀರೆ ಸ್ಮಾಲ್ ಚೆಕ್ಸಲ್ಲಿ ಬರ್ತೈತಿ. ಬಾರ್ಡರ್ ನೋಡ್ಬೋದು ನೀವು, ಪ್ಯೂರ್ ಸಿಲ್ಕಲ್ಲಿ ರೆಡಿ ಆಗಿರೋವಂಥ ಬಾರ್ಡರ್ ಜರಿ ಮಸ್ತ್ ಐತಿದ. ಕಲರ್ ಕಾಂಬಿನೇಷನ್ ಮತ್ತು ಕ್ವಾಲಿಟಿ 1% ಇಶ್ಯೂ ಬರೋಂಗಿಲ್ಲ. ಇದರಲ್ಲಿ ಇಷ್ಟು ಕಲರ್ಸ್ ಅವೈಲೇಬಲ್ ಅದ ನೋಡಿ, ಪರ್ಪಲ್, ಗ್ರೀನ್, ಬ್ಲೂ, ರೆಡ್, ಇಷ್ಟು ಕಲರ್ಸ್ ಅವೈಲೇಬಲ್ ಅದ ಅದ್ರೊಳಗೆ. ಇಲ್ಲಿ ಕಾಣಿಸ್ತಾವೆ ಇವೆಲ್ಲ ಚೆಕ್ ಸೀರೆ. ಯೂಟ್ಯೂಬಲ್ಲಿ ಹಾಕೊಂಡು ನಾನು ಕಡಿಮೆ ಶಾರ್ಟ್ ವಿಡಿಯೋ ಹಾಕಿರ್ತೀನಿ. ಶಾರ್ಟ್ ವಿಡಿಯೋ ಭಾಳಷ್ಟು ಜನ ನೋಡೋಂಗಿಲ್ಲ. ಮತ್ತು ಇನ್ನೊಂದು ವಿಲೇಜ್ ಕಪಲ್ ಐತಲ್ಲ, ಅದರಲ್ಲಿ ಶಾರ್ಟ್ ವಿಡಿಯೋ ಹಾಗಾಗಿ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಸಿಗ್ತೈತಿ. ಬರೀ ಫೋಟೋ ಅಷ್ಟೇ ಶೇರ್ ಮಾಡಿದರೆ ನಿಮಗೂ ಗೊತ್ತಾಗಂಗಿಲ್ಲ. ಬ್ಲೌಸ್ ಮತ್ತು ಸೀರೆಗೆ ಹೆಂಗೆ ಬರ್ತೈತೆ ಅಂತ ನಾನು ತೋರಿಸ್ತಿರ್ತೇನೆ ನಾನು. ಯಾಕಂದ್ರೆ ನಮ್ದು ಇಳಕಲ್ ಸೀರೆ ನಾವು ರೆಡಿ ಮಾಡೋದ್ರಿಂದ ಬೆಸ್ಟ್ ರೀಸನಬಲ್ ರೇಟಲ್ಲಿ ಕಳಿಸ್ತೀವಿ. ಟೋಪಲ್ಲು ಇದು ಪವಿತ್ರ ಟೆಂಪಲ್ ಪ್ಯೂರ್ ಮಸ್ರಾಯಿ ಸೀರೆ ಇರ್ತೈತಿ. ಕ್ವಾಲಿಟಿ ಇಲ್ಲಂದ್ರೆ 1% ಇಶ್ಯೂ ಇರೋಂಗಿಲ್ಲ. ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರ್ತೈತಿ. ಗ್ರೇಕ್ ಮತ್ತು ಪಿಂಕ್ ಕಾಂಬಿನೇಷನ್ ನೋಡ್ರಿ, ಮಸ್ತ್ ಐತಿ, ಇದು ಸಖತ್ತಾಗೈತಿ. ಬ್ಲೌಸ್ ಪ್ಲೇನಲ್ಲೇ ಬರ್ತಾವೆ, ಕಾಂಟ್ರಾಸ್ಟಲ್ಲೇ ಇರ್ತಾವೆ. ಇದ್ರೊಳಗೆ ಟೋಪ್ ಸೆರಗ, ಪಟ್ಟಿ ಸೆರಗ ಮತ್ತು ಲೈನಿಂಗ್ ಬ್ಲೌಸ್ ಹಿಂಗೆಲ್ಲ ಇರ್ತಾವೆ. ಕ್ವಾಲಿಟಿ ಹೆಂಗೆ ಇರ್ತೈತಿಲ್ಲ ಹಂಗೆ ರೇಟ್ ಇರ್ತೈತಿ. ಕ್ವಾಂಟಿಟಿ ತೊಗೊಂಡ್ರೆ ರೇಟ್ ಕಡಿಮೆ ಇರ್ತೈತಿ. ಸಿಂಗಲ್ ಸೀರೆ ತೊಗೊಂಡ್ರೆ ರೀಟೇಲ್ ಪ್ರೈಸಲ್ಲಿ ಹಾಕ್ತೇವೆ. ಟೋಪ್ ಸೆರಗ ನೋಡ್ರಿ, ಬ್ಲೌಸ್ ಪ್ಲೇನ್ ಬರ್ತೈತಿ. ಇದರಲ್ಲಿ ಕಲರ್ಸ್ ಆಪ್ಷನ್ ಭಾಳಷ್ಟು ಅದಾವ. ಸದ್ಯಕ್ಕೆ ಲಿಮಿಟೆಡ್ ಸ್ಟಾಕ್ ಐತಿ, ತೋರ್ಸಾಕತ್ತೇವಿ. ಬ್ಲ್ಯಾಕಲ್ಲಿ ನೋಡ್ರಿ, ವೈಟ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನು. ಬ್ಲ್ಯಾಕ್ ಸೀರೆ ಕೆಲವರು ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿರ್ತೀರಿ, ಅಂಥವ್ರಿಗೋಸ್ಕರ ನೋಡ್ರಿ. ಕಲರ್ ಕಾಂಬಿನೇಷನ್ ಚಂದ ಅದಾವ. ಇದು ಕಲಾಂಜಲಿ. ನೂರು ಸೀರೆ ನಾವು ಒಬ್ಬರಿಗೆ ಕಳ್ಸಾಗತ್ತೆ. ಗದಗ ಜಾತ್ರೆ ಇರೋದ್ರಿಂದಾಗೆ ಒಬ್ಬರು ಮಹಿಳಾ ಟೀಮ್ದವ್ರು ಇವನ್ನ ಬುಕ್ ಮಾಡ್ಯಾರ. ಪಿಂಕ್ ಕಲರಲ್ಲಿ ನೋಡ್ರಿ, ರಾಣಿ ಪಿಂಕ್. ತಾರಾ ಮೇಡಮ್ ಅವರು ವೇರ್ ಮಾಡಿದಾರಲ್ಲ ಅದ ಸೀರೆ, ಅದ ಕ್ವಾಲಿಟಿನ. ಇದು ಟೋಪ್ ಪಲ್ಲು ಬರ್ತೈತಿ. ಬ್ಲೌಸ ಪ್ಲೇನಲ್ಲಿ ಕಾಂಟ್ರಾಸ್ಟಲ್ಲಿ ಇರ್ತೈತಿ, ಪಿಂಕ್ ಬರ್ತೈತಿ. ಇವಿಷ್ಟು 100 ಸೀರೆ ನಾವು ಏನು ತೋರ್ಸಾಕತ್ತಿಲ್ಲ, ಇವ್ನು ಜಸ್ಟ್ ಇನ್ನು ಕಳ್ಸೋದೈತಿ. ಪ್ಯಾಕ್ ಮಾಡೋಕ್ಕಂತೇಳಿ ಇವನ್ನೆಲ್ಲನೂ ಹೊಂದಿಸಿರ್ತೇವೆ. ನಿಮ್ಗೆ ಯಾರಿಗಾದರೂ ಕ್ವಾಂಟಿಟಿಯಲ್ಲಿ ಸೀರೆ ಬೇಕಂತಂದ್ರೆ ಈಗ ಸ್ಕ್ರೀನ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವು ಎಲ್ಲೇ ಇದ್ರೂ ಕಳಿಸ್ತೀವಿ. ನೀವು ಹಾಕಿರುವಂಥ 1 ರೂಪಾಯಿಗೂ ಯಾವುದೇ ರೀತಿ ಮೋಸ ಆಗಂಗಿಲ್ಲ. ನೀವೇನು ದುಡ್ಡು ಕೊಟ್ಟಿರ್ತೀರಲ್ಲ ಅದ್ರ ತಕ್ಕಂಥ ನಾವು ಕ್ವಾಲಿಟಿ ಸೀರೆನ ಕಳಿಸ್ತೀವಿ. ನಮಸ್ಕಾರ ಎಲ್ಲರಿಗೂ. ನಾನೀಗ ಪ್ರೆಸೆಂಟ್ ಮಾಡಕತ್ತಿರೋದ ಕನಸು ಸೀರೆ ನೋಡ್ರಿ. ಕಲರ್ಸ್ ಇಷ್ಟು ಕಲರ್ಸ್ ಅದಾವ. ಇದರಲ್ಲಿ ನಿಮ್ಗೆ ಯಾರಿಗೆ ಯಾವ ಕಲರ್ ಬೇಕು ನೋಡ್ರಿ, ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ. ನಂಬರ್ನ ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಕಲರ್ ಸೆಟ್ನು ಕಳಿಸ್ತೇವೆ ನಾವು. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಕೈತೆ ನೋಡ್ರಿ ಅದನ್ನ ತೊಗೋಬೋದಾ. ಟೋಪ್ ಪಲ್ಲು ಬರ್ತೈತಿ. ಇಳಕಲ್ ಸೆರಗ ಅಂತ ಹೇಳ್ತಾರಲ್ರಿ, ಇಳಕಲ್ ಸೀರೆ ಸೆರಗ, ಟೋಪ್ ಸೆರಗ. ಬ್ಲೌಸ್ ರನ್ನಿಂಗ್ ಇರ್ತೈತಿ. ನಿಮ್ಗೆ ಬೇಕಿದ್ರೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದಾ, ಇಲ್ಲಾಂದ್ರೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನು ನಮ್ಮ ಹತ್ರ ಅವೈಲೇಬಲ್ ಅದಾವ. ನಿಮ್ಗೆ ಯಾವ್ದು ಬೇಕು ನೋಡ್ರಿ ಅದನ್ನ ತೊಗೋಬೋದು. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ. ಕಲರ್ಸ್ ನೋಡ್ರಿ, ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಗ್ರೀನ್ ಕಾಂಬಿನೇಷನ್, ಗೋಲ್ಡನ್ಕ ಕಾಫಿ ಬ್ರೌನ್ ಐತಿ ಬಾರ್ಡರ್. ಕಲರ್ ಕಾಂಬಿನೇಷನ್ ಒಂದರಿಗಿಂದ್ರೆ ಒಂದು ಮಸ್ತ್ ಅದಾವ. ನೀವು ವೇರ್ ಮಾಡಿದಾಗ ಎಲ್ಲ ಕಲರು ಸಕ್ಕತ್ತಾಗಿನ ಕಾಣಿಸ್ತಾವ. ಬ್ಲೌಸ್ ಅಂದ್ರೆ ನಿಮ್ಗೆ ಹೆಂಗೆ ಬೇಕು ನೋಡ್ರಿ ಹಂಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಅಂದ್ರೆ ಸಕ್ಕತ್ತ ಟ್ರೆಡಿಷ್ನಲ್ ಲುಕ್ ಕೊಡ್ತಾವ.
ಕನಸ್ ಸೀರೆ ನೋಡ್ರಿ, ಕಲರ್ ಆಪ್ಷನ್ ಇಷ್ಟೆಲ್ಲ ಅದಾವ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ, ಹಂಗೆ ಬುಕ್ ಮಾಡ್ಕೊರಿ. ನೀವೆಲ್ಲೇ ಇದ್ರೂ ಡೋರ್ ಡೆಲಿವರಿನ ಕಳಿಸ್ತೀವಿ, ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕಲರ್ ಕಾಂಬಿನೇಷನ್ ಅಂದ್ರೆ ಸಖತ್ತಾಗದ, ಒಂದಕ್ಕಿಂತ ಒಂದು ಮಸ್ತ್ ಅದಾವ. ಇವಿಷ್ಟು ಗಳಿಗೆ ನಾವೀಗ ಹೋಗಿದ್ವಿ ಅಲ್ಲ, ಸೀರೆ ಎಲ್ಲ ಪ್ಯಾಕ್ ಮಾಡಿ, ನಾನು ಓನಾಗಿ ಸೀರೆ ರೆಡಿ ಮಾಡಿಸ್ತೇನಲ್ಲ, ಅಲ್ಲಿ ಹೋಗಿ ಸೀರೆ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಫಾರ್ಮ್ ಹೌಸ್ ಎಲ್ಲ ಹಾಗಾಗಿಲ್ಲ, ಜಾಸ್ತಿ ಕ್ವಾಂಟಿಟಿಲಿ ತಂದಿರಂಗಿಲ್ಲ. ನಿಮ್ಗೆ ಇಳಕಲ್ ಸೀರೆ ಯಾವುದೇ ಬೇಕಂತಂದ್ರೂ ಹೋಲ್ಸೇಲಲ್ಲಿ ಕೊಡ್ತೇವೆ. ಇಳಕಲ್ ಸೀರೆ ಅಷ್ಟೇ ಅಲ್ದನ ಎಲ್ಲ ಸೀರೆಗಳನ್ನು ನಾನು ಓನಾಗಿನ ರೆಡಿ ಮಾಡಿಸ್ತೀನಿ. ಹಾಗಾಗಿ ಬೆಸ್ಟ್ ರೀಸನಬಲ್ ರೇಟಲ್ಲಿ ನಿಮ್ಗೆಲ್ಲರಿಗೂ ಕಳಿಸ್ತೀನಿ. ಹೊಸದಾಗಿ ಬಿಸ್ನೆಸ್ ಮಾಡೋರು ಇದ್ರಂದ್ರೆ ನೀವು ಆರಾಮ್ಸೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಲ್ಸೇಲು ಮತ್ತು ರಿಟೇಲು ಕೊಡ್ತೀವಿ. ಇವತ್ತಿನ ನೋಡಿ ನಿಮಗೆ ಇಷ್ಟ ಆತಂತ ಅನ್ಕೋತೀನಿ. ಬರಬೇಕಾದ್ರೆ ನಾನು ಮತ್ತು ಇದು ಹಾಫ್ ಆ್ಯಂಡ್ ಹಾಫ್ ಸೀರೆ ಭಾಳಷ್ಟು ಜನ ಕೇಳಾಕತ್ತಿದ್ರು, ಮುಂಬೈ ಮಹಾರಾಷ್ಟ್ರದವ್ರು. ಹಾಗಾಗಿ ಅವ್ರಿಗೋಸ್ಕರ ಅಂತೇಳಿ ಸೀರೆನ ತೊಗೊಂಬಂದಿನಿ. ಹಂಗೆ ಒಂದು ರೀಲ್ಸು ಸಹಿತ ಮಾಡಾಕತ್ತಿದ್ನಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಸೀರೆ ಬೇಕಂತಂದ್ರೆ 8951881207 ನಂಬರ್ ಐತಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ನೀವು ಕೊಟ್ಟಿರೋ ಒಂದೇ ರೂಪಾಯಿಗೂ ಯಾವುದೇ ರೀತಿ ಮೋಸ ಆಗಂಗಿಲ್ಲ. ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ಅಂದ್ರೆ ನಿಮ್ಮ ಅಡ್ರೆಸ್ಸಿಗೆ ನಾವು ಸೀರೆನ ಕಳಿಸ್ತೀವಿ. ನಮ್ಮ ದೇಶದಲ್ಲಿರಲಿ, ನೀವು ಹೊರದೇಶದಲ್ಲಿರಲಿ, ಎಲ್ಲೇ ಇದ್ರೂ ನಾವು ಸೀರೆನ ಕಳಿಸ್ತೀವಿ. ಆಲ್ರೆಡಿ ಈಗ ಔಟ್ ಆಫ್ ಕಂಟ್ರಿನೂ ಸಹಿತ ನಾವು ಇದು ಕೊರಿಯರ್ ಮೂಲಕ ಮತ್ತು ಇಂಡಿಯಾ ಪೋಸ್ಟ್ ಮೂಲಕ ನಾವು ಸೀರೆಗಳನ್ನ ತಲುಪಿಸಾಕತ್ತೀವಿ. ಆಸ್ಟ್ರೇಲಿಯಾ, ಅಮೇರಿಕಾ ಮತ್ತು ಲಂಡನ್, ದಕ್ಷಿಣ ಆಫ್ರಿಕಾ ಈ ಥರ ಅಂತ ಎಲ್ಲ ದೇಶಗಳಿಗೂ ನಾವು ಸೀರೆನ ಕಳ್ಸಾಕತ್ತೀವಿ. ನಿಮಗೂ ಬೇಕಿದ್ರೆ, ನೀವು ಬೇರೆ ದೇಶದವ್ರು ಏನಾದರೂ ಆಗಿದ್ರಂದ್ರೆ, ನಿಮಗೂ ಬೇಕಿದ್ದರೆ ನೀವು ಇದು ನಂಬರ್ ಏನು ಕಾಣಿಸಾಗತ್ತಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಿಮ್ಗೆ ಯಾವುದೇ ಸೀರೆ ಬೇಕಿದ್ರೂ ಕಳಿಸ್ತೀವಿ. ನಮ್ಮ ದೇಶದಲ್ಲಿರೋರಿಗಿನ ಒಂದೊಂದು ಸೀರೆ ಮತ್ತು ಬಲ್ಕಲ್ಲೂ ಕಳಿಸ್ತೀವಿ. ನೀವು ಹೊರದೇಶದಲ್ಲಿದ್ದರೆ ಒಂದು ಸೀರೆ, ಯಾಕಂದ್ರೆ ಶಿಪ್ಪಿಂಗ್ ಚಾರ್ಜ್ ನಿಮ್ಮದೇ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. 15-20 ಸೀರೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ 15-20 ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಸೇಫಾಗಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ತಲುಪೋವರೆಗೂ ಜವಾಬ್ದಾರಿ ನಮ್ಮದೇ ಇರ್ತೈತಿ.